ಬೆಳಗ್ಗೆಯಿಂದನೂ ಬಂದು ನೇರವಾಗಿ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೆ. ಬೆಳಗ್ಗೆಯಿಂದ ನನ್ನ ಮೈಂಡ್ ಒಂಥರ ಏನಪ್ಪ ಇವತ್ತು ಬಂದು ನೇರವಾಗಿ ಮಾತಾಡೋದು ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ನಾವು ಹಿಡಿಯುವಂಥ ಕೆಲವೊಂದು ಕೆಲಸಗಳು ಯಾವ ಥರ ಇರ್ತವೆ ಅಂದರೆ, ಆ ಕೆಲಸನ ನಮಗೆ ಮಾಡುವಂಥ ಮೂಡಿಲ್ಲ ಅಂತ ಅನಿಸಿದ್ರೆ ಆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿದರೆ ಆ ಕೆಲಸ ತುಂಬ ಸುಲಭವಾಗಿ ಆಗುವಂಥ ಕೆಲಸ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಆದರೆ ಈ ಎಲ್ಲ ಟೈಮ್ನಲ್ಲೂ ಅದೇ ಥರ ಆಗೋದಿಲ್ಲ. ಯಾಕೆ ಅಂದರೆ, ನಾವು ಎಷ್ಟೋ ಕೆಲಸಗಳನ್ನು ಹಿಡಿದುಬಿಟ್ಟು ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಿ ಆ ಕೆಲಸಕ್ಕೆ ಫೈನಲ್ ಟಚ್ ಕೊಟ್ಟು ಅದೇ ದಿನ ಮುಗಿಸ್ಬಿಡೋಣ ಅಂತ ಎಷ್ಟೋ ಸಾರಿ ಪ್ರಯತ್ನ ಮಾಡಿರ್ತೀವಿ. ಆದರೆ ಅದರಲ್ಲಿ ತುಂಬ ಸಾರಿ ಫೇಲ್ ಕೂಡ ಆಗಿರುತ್ತೆ. ತುಂಬ ಅಪರೂಪಕ್ಕೆ ಒಂದು ಸಾರಿ ಕಂಪ್ಲೀಟ್ ಆಗಿರುತ್ತೆ ನಾವು ಹಿಡ್ದಿರುವಂಥ ಕೆಲಸ. ಆ ಕೆಲಸ ಯಾವ ಥರ ಇರುತ್ತೆ ಅಂದರೆ, ಆ ಕೆಲಸ ನಮಗೆ ನೋಡೋದಕ್ಕೆ ಈ ಕೆಲಸ ನಮ್ಮ ಕೈನಲ್ಲಿ ಇದು ಆಗೋದಿಲ್ಲ ಅಂತೇಳಿ ನಾವು ಸೋತೋಗ್ಬಿಟ್ಟಿರ್ತೀವಿ. ಸೋತಾಗ ನಾವೇನು ಮಾಡಿರ್ತೀವಿ, ಆ ಕೆಲಸ ಎಷ್ಟೋ ಸಾರಿ ಆ ಕೆಲಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ತಗೊಂಡ್ಬಿಟ್ಟು ಆ ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ಮೂಡೆಲ್ಲ ಆಫ್ ಆಗಿಬಿಟ್ಟು 2-3 ದಿವಸ ಆಚೆ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆ ಅಂದರೆ ಆ ಕೆಲಸ ಅನ್ನೋದು ನಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಆ ಥರದ ಕೆಲಸ ನಮ್ಮ ಕೈನಲ್ಲಿ ಸಿಕ್ಕಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಕೂತ್ಬಿಡ್ಬೇಕು. ಅಂದರೆ ಇವತ್ತು ಇಷ್ಟು ದಿವಸ ನನ್ನ ಕೈನಲ್ಲಿ ಆಗದೆ ಇರುವಂಥ ಕೆಲಸ ಇವತ್ತು ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ ಮೊದಲನೇ ದಿವಸ ಮಾಡೋದಕ್ಕೆ ಹೋಗ್ಬಿಡಿ, 2ನೇ ದಿವಸನೂ ಮಾಡೋದಕ್ಕೆ ಹೋಗ್ಬಿಡಿ. ಹಾಗೆ 3-4 ದಿವಸ ಆಗಿದ್ಮೇಲೆ ಒಂದು ದಿವಸ ನೀವು ಡಿಸೈಡ್ ಮಾಡಿಬಿಡಿ, ಈ ಕೆಲಸದ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ, ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಡಿಸೈಡ್ ಮಾಡಿ ಯಾವಾಗ ಕೂತಿರ್ತೀರಾ ಆ ದಿನ ಆ ಕೆಲಸ ಸಡನ್ನಾಗಿ ತೊಗೊಂಡ್ಬಿಟ್ಟು ಮಾಡಿ ಮುಗಿಸ್ಬಿಡಿ. ಆ ದಿನ ಇದೆ ಅಲ್ವಾ, ಆ ಕೆಲಸ ತುಂಬ ಸುಲಭವಾಗಿ ಆಗ್ಬಿಡುತ್ತೆ. ಕೆಲಸ ಅಂತ ಅನ್ನೋಕ್ಕಿಂತ ನೀವು ಯಾರ ಜೊತೆಗಾರು ಮಾತಾಡಬೇಕು ಅಥವಾ ಯಾರ ಜೊತೆಗೆ ನಿಮಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೋ ಆ ದಿನ ಹೋಗಿ ಮಾತಾಡಿ ನೋಡಿ. ಅವತ್ತಿನ ದಿವಸ ಮಾತು ಕೆಲಸ ಎಷ್ಟೇ ಪ್ರಾಬ್ಲಮ್ಗಳು ಇದ್ರೂ ಆ ಒಂದು ಪ್ರಾಬ್ಲಮ್ಗಳು ತುಂಬ ಸುಲಭವಾಗಿ ಆಗ್ಬಿಡುತ್ತೆ. ಅದು ಆ ಒಂದು ಕೆಲಸ ಆ ದಿನ ತುಂಬ ಸುಲಭವಾಗಿ ಆಗೋದಕ್ಕೆ ಏನು ಕಾರಣ ಹೇಳಿ, ಆ ದಿನ ನಮ್ಮ ಮೈಂಡ್ ಸೆಟ್ಟು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿರುತ್ತೆ. ಆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿದ್ರೆ ನಾವು ಹೇಳುವಂಥ ಮಾತುಗಳು, ನಾವು ಮಾಡುವಂಥ ಡಿಸಿಷನ್ಗಳು, ನಾವು ತಗೊಳ್ಳುವಂಥ ಜಡ್ಜ್ಮೆಂಟ್ಗಳು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅಂದರೆ ನಮ್ಮ ಎದುರುಗಡೆ ಇರೋರು ನಮಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಈ ಮನುಷ್ಯ ಇವತ್ತು ಇಷ್ಟೊಂದು ಪಾಸಿಟಿವ್ ವೈಬ್ಸ್ನಲ್ಲಿದ್ದಾನೆ, ಇಷ್ಟೊಂದು ಪವರ್ಫುಲ್ ಎನರ್ಜಿ ಇದೆ, ಏನು ಇವತ್ತು ಈತನ ಬಾಯಿಂದ ಬರುವಂಥ ಮಾತುಗಳು ಒಂಥರ ಪವರ್ಸ್ ಥರ ಶೈನ್ ಮಾಡ್ತಾ ಇದೆ, ಏನೇ ಮಾಡಿದ್ರು ಎಲ್ಲ ಇಷ್ಟೊಂದು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವರು ಕೂಡ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಅಂದರೆ ಇದರಲ್ಲಿ ಮ್ಯಾಜಿಕ್ ಏನೂ ಇಲ್ಲ ರೀ. ಇದು ಕಂಪ್ಲೀಟಾಗಿ ಹೇಳಬೇಕಂದ್ರೆ ನಮ್ಮ ಮೈಂಡ್ ಸೆಟ್ ಅಷ್ಟೇ. ಆ ದಿನ ನಾವು ಯಾವ ದಿನ ಏನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿರ್ತೀವೋ ಆ ದಿನ ನಮ್ಮ ಮೈಂಡು ತುಂಬ ಸಂತೋಷವಾಗಿರುತ್ತೆ, ಸಮಾಧಾನವಾಗಿರುತ್ತೆ, ತುಂಬ ನಿಧಾನವಾಗಿರುತ್ತೆ, ಉಲ್ಟಾ ಸೀದಾ ಏನು ಯೋಚನೆ ಮಾಡ್ತಾ ಇರೋದಿಲ್ಲ. ಸತ್ಯ ಹೇಳ್ಬೇಕಂದ್ರೆ ಆ ದಿನ ಬ್ರೈನ್ ಕಂಪ್ಲೀಟಾಗಿ ಖಾಲಿ ಇರುತ್ತೆ. ಹಾಗಾಗಿ ಆ ದಿನ ನಾವು ಹಿಡ್ದಿರುವಂಥ ಕೆಲಸ ತುಂಬ ಸುಲಭವಾಗಿ ಆಗುತ್ತೆ.